ಓಕೆ, ಮೊದಲಿಗೆ ಎರಡು ವಿಚಾರಗಳ ಬಗ್ಗೆ ಇವತ್ತು ನಿಮ್ಮನ್ನ ಭೇಟಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇರ್ತಕ್ಕಂಥದ್ದು. ಒಂದನೇದು, ನಮ್ಮ ಶೃಂಗೇರಿ MLA ರಾಜೇಗೌಡ ಅವ್ರದ್ದು ಕೋರ್ಟ್ನ ಆದೇಶದ ಮೇಲೆ ಮರು ಎಣಿಕೆ ಆಯಿತು. ಪೋಸ್ಟಲ್ ಬ್ಯಾಲೆಟ್ ಪೇಪರ್ಗಳು ಮರು ಎಣಿಕೆ ಆಯಿತು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು 201 ಮತಗಳ ಅಂತರದಿಂದ ಗೆದ್ದಿದ್ರು. ರಾಜೇಗೌಡರಿಗೆ 59,171 ಮತಗಳು ಬಂದಿದ್ದವು. 59,171 ಮತಗಳು ಬಂದಿದ್ದವು. DN ಜೀವರಾಜ್ ಅವರಿಗೆ, ಅವರ ಎದುರಾಳಿ ಬಿಜೆಪಿ ಅಭ್ಯರ್ಥಿ ಅವರಿಗೆ 58,970 ಮತಗಳು ಬಂದಿದ್ದವು. 58,970 ಮತಗಳು ಬಂದಿದ್ದವು. ರಾಜೇಗೌಡರಿಗೆ EVM ನಲ್ಲಿ ಬಂದಿದ್ದಂತ ಮತಗಳು, EVM ಬಂದಿದ್ದಂತ ಮತಗಳು 58,602. ಮತ್ತೆ ಪೋಸ್ಟಲ್ ನಲ್ಲಿ ಬಂದಿದ್ದಂತ ಮತಗಳು 569. ಜೀವರಾಜ್ ಅವರಿಗೆ EVM ನಲ್ಲಿ ಬಂದಿದ್ದಂತ ಮತಗಳು 58,278. 58,278. ಪೋಸ್ಟಲ್ ನಲ್ಲಿ ಬಂದಿದ್ದಂತ ಮತಗಳು 692. ಸೊ ಒಟ್ಟಾರೆಯಾಗಿ 201 ಮತಗಳಿಂದ ರಾಜೇಗೌಡರು ಗೆದ್ದಿದ್ರು. ಇವೆಲ್ಲವೂ ಕೂಡ ವ್ಯಾಲಿಡ್ ಮತಗಳು ಅಂತೇಳಿ ರಿಟರ್ನಿಂಗ್ ಆಫೀಸರು, ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರು ಮತ್ತೆ ಏಜೆಂಟ್ಗಳು ಚುನಾವಣಾ ಏಜೆಂಟ್ಗಳು ಮತ್ತೆ ರಿಟರ್ನಿಂಗ್ ಆಫೀಸರು, ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರು ಅದನ್ನ ಸೈನ್ ಮಾಡಿ ತೀರ್ಮಾನ ಮಾಡಿ ಘೋಷಣೆ ಮಾಡಿದ್ರು. ಇದಾದ್ಮೇಲೆ, ಘೋಷಣೆ ಆದ್ಮೇಲೆ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಅವರು ಮಾಲ್ ಪ್ರಾಕ್ಟೀಸ್ ಆಗಿದೆ ಅಂತೇಳಿ ಕರ್ನಾಟಕದ ಹೈಕೋರ್ಟ್ನಲ್ಲಿ ಮರು ಎಣಿಕೆ ಮಾಡಬೇಕು ಅಂತೇಳಿ ಕೇಸ್ ಹಾಕಿದ್ರು. ಮರು ಎಣಿಕೆ ಮಾಡಬೇಕು ಅಂತೇಳಿ ಕೇಸ್ ಹಾಕಿದ್ರು.
ಅವರ ಅರ್ಜಿಯನ್ನು ಪುರಸ್ಕರಿಸಿ ಉಚ್ಚ ನ್ಯಾಯಾಲಯ ಆರು ಮೂರು 2026 ಒಂದು ಡೈರೆಕ್ಷನ್ ಕೊಡ್ತದೆ. ಎಲೆಕ್ಷನ್ ಪ್ರಿಡಿಕ್ಷನ್ allowed in part. Election petition allowed in part. ಅವ್ರು ಏನಂತ ಡೈರೆಕ್ಷನ್ ಕೊಡ್ತಾರೆ ಅಂತಂದ್ರೆ, ಇಂಗ್ಲಿಷ್ನಲ್ಲಿ ಇದೆ, ಓದ್ಬಿಡ್ತೀನಿ. The returning officer is directed by 279 postal ballots. 279 postal ballots. He shall strictly comply with guideline 15, sub-guideline 14.7, 15 guideline, 14 sub-guideline, 0.7 of the handbook for returning officer 2023. And also ascertain whether the rejected postal ballot suffered from any substantial defect. Whether the postal ballot suffered from any substantial defect. After re-verification, as stated above, if any rejected votes do not suffer from any substantial defect, they shall be included in recounting. And the returning officer shall recount all the postal ballots and issue a press declaration. Only if there is any change in the number of votes secured by the petitioner or respondent number 1. Respondent number 1, ರಾಜೇಗೌಡ. ಇದು ಕೋರ್ಟ್ನ ಡೈರೆಕ್ಷನ್. ನೀವು ಮರು ಎಣಿಕೆ ಮಾಡಿ ಡಿಫೆಕ್ಟ್ ಇದ್ರೆ, ಇಲ್ಲಿವರೆಗೆ ಡಿಫೆಕ್ಟ್ ಇದ್ರೆ ಆ ಡಿಫೆಕ್ಟ್ನ ಪತ್ತೆ ಹಚ್ಚಿ, ಒಂದು ವೇಳೆ ಡಿಫೆಕ್ಟ್ ಇಲ್ಲದೆ ಹೋದರೆ ಆಸ್ ಇಟ್ ಈಸ್ ಡಿಕ್ಲೇರ್ ಮಾಡಿ, ಅವನ್ನ ಕೌಂಟಿಂಗಿಗೆ ತಗೊಳ್ಳಿ, ಇಲ್ಲದೆ ಹೋದರೆ ರಿಜೆಕ್ಟ್ ಮಾಡಿ ಅಂತ ಹೇಳ್ತಾರೆ. ರೀಕೌಂಟಿಂಗ್ ನಡೀತು 2/5/2026. 2/5/2026. ರಲ್ಲಿ ಅಂಚೆ ಮತಪತ್ರಗಳ ಮೂಲಕ ಚಲಾವಣೆಯಾಗಿದ್ದ ಮತಗಳಲ್ಲಿ 569 ಮತಗಳು ಟಿ.ಡಿ. ರಾಜೇಗೌಡರಿಗೆ ಲಭಿಸಿದ್ದವು. 569 ಮತಗಳು
ಮರು ಎಣಿಕೆಯಲ್ಲಿ 314 ಮತಗಳು ಮಾತ್ರ ವ್ಯಾಲಿಡ್ ಅಂತ ಆಗ್ತವೆ. ಅದರಲ್ಲಿ 255 ಮತಗಳು ಕಡಿಮೆ ಆಗಿದ್ದಾವೆ. ಮತಗಳು ಕಡಿಮೆ ಆಗಿದ್ದಾವೆ ಅಂದ್ರೆ ಇನ್ವ್ಯಾಲಿಡ್ ಆಗಿದ್ದಾವೆ. ಇವು ಯಾಕೆ ಇನ್ವ್ಯಾಲಿಡ್ ಆದವು? ಅದೇನೆ 569 ಮತಗಳು ಬಂದಿದ್ದು ಅಂತ ಸರಿಯಾಗಿದ್ದಾವೆ, ಇವೆಲ್ಲ ವ್ಯಾಲಿಡ್ ಇದಾವೆ ಅಂತ ಮಾಡಿದ್ರು ಇಂದಿನ 23ರಲ್ಲಿ. ಈಗ 255 ಅಂಚೆ ಮತಗಳು ಇನ್ವ್ಯಾಲಿಡ್ ಆಗಿದ್ದಾವೆ ಅಂತ ಆಗಿದೆ. ಎರಡ್ 2023ರಲ್ಲಿ ಜೀವರಾಜ್ಗೆ 692 ಅಂಚೆ ಮತಗಳು ಬಿದ್ದಿದ್ದಾರೆ. ಮರು ಎಣಿಕೆಯಲ್ಲಿ 690 ಮತಗಳು ಲಭಿಸಿವೆ. 2 ಮತಗಳು ಮಾತ್ರ ಕಡಿಮೆ ಆಗಿದ್ದಾವೆ. ಜೀವರಾಜ್ಗೆ ಬಿದ್ದಿರ್ತಕ್ಕಂಥ ಮತಗಳು 2. ಅವ್ರಿಗೆ ರಾಜೇಗೌಡನಿಗೆ 255 ಮತಗಳು ಕಮ್ಮಿ ಆಗಿದ್ದಾವೆ. ಇದನ್ನ ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬಿಜೆಪಿಯವರು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿ ವೋಟ್ ಚೋರಿ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆ ಇನ್ವ್ಯಾಲಿಡ್ ಆದವು ಅಂತಂದ್ರೆ, ರಾಜೇಗೌಡನಿಗೆ ಬಿದ್ದಿದ್ದಂತೆ 255 ಮತಗಳು ಅದರಲ್ಲಿ ವ್ಯವಸ್ಥಿತವಾಗಿ ತಿದ್ದಲಾಗಿದೆ. 250 ಮತಗಳನ್ನ ತಿದ್ದಲಾಗಿದೆ. ಯಾಕಂತಂದ್ರೆ ಒಂದು ಮಾರ್ಕ್ಗಿಂತ ಇನ್ನೊಂದು ಮಾರ್ಕ್ ಇದ್ರೆ ಅದನ್ನ ಇನ್ವ್ಯಾಲಿಡ್ ಅಂತ ಮಾಡ್ತಾರೆ. ಇಂದಿನ ರಿಟರ್ನಿಂಗ್ ಆಫೀಸರು ವ್ಯಾಲಿಡ್ ಅಂತ ಮಾಡಿದಾಗ ಈಗ 255 ಮತಗಳನ್ನ ಇನ್ವ್ಯಾಲಿಡ್ ಅಂತ ಮಾಡಿದಾಗ ಬೇರೆ ಒಂದು ಮಾರ್ಕ್ ಇದೆ, ತಿದ್ದಿದ್ದಾರೆ ಅಂತೇಳಿ ಇದು ನಾಟ್ ಓನ್ಲಿ ವೋಟ್ ಚೋರಿ, ಇದು ವೋಟ್ ಡಕಾಯಿತಿ. ಇದಾದ್ಮೇಲೆ ಯಾಕಂದ್ರೆ ಜೀವರಾಜ 201ರಲ್ಲಿ ಸೋತಿದವರು. ಮರು ಎಣಿಕೆ ಆದ್ಮೇಲೆ 52 ಮತಗಳು ಜಾಸ್ತಿ ಬರ್ತವೆ. ನಾನು 52 ಮತಗಳು ಜಾಸ್ತಿ ಜೀವರಾಜನಿಗೆ ಬರ್ತವೆ. ನಾನು ಅಧಿಕಾರಿಗಳ ಜೊತೆ ಮಾತಾಡಿದೆ, ಮತ್ತೆ ಈ ಎಲೆಕ್ಷನ್ ಎಕ್ಸ್ಪರ್ಟ್ಸ್ಗಳ ಜೊತೆ ಮಾತಾಡಿದೆ. ನನಗೆ ಗೊತ್ತಾದ ಏನಪ್ಪ ಅಂತಂದ್ರೆ, ಈ ಸಾಮಾನ್ಯವಾಗಿ ಎಣಿಕೆ ಆದಮೇಲೆ ಎಲ್ಲ ದಾಖಲಾತಿಗಳನ್ನೆಲ್ಲ ಒಂದು ಟ್ರಂಕ್ನಲ್ಲಿ ಇಟ್ಟು ಕಳಿಸ್ತಾರೆ ಅವರ ಕೆಳ ಅಧಿಕಾರಿಗಳು. ಇಲ್ಲ ಈ ಬಿಜೆಪಿಯವರು ಇನ್ಫ್ಲೂಯೆನ್ಸ್ ಮಾಡಿ ಅವರ ಅಧಿಕಾರದಲ್ಲಿ ಇದ್ರುವಾಗ
ಕೌಂಟಿಂಗ್ ಆಗುವಾಗ ಅಧಿಕಾರದಲ್ಲಿ ಯಾರಿದ್ದವರು? ಬಿಜೆಪಿ. ಅವ್ರದೇ ಸರ್ಕಾರ ಇತ್ತು, ಕೇಂದ್ರದಲ್ಲೂ ಸರ್ಕಾರ ಇತ್ತು, ಇಲ್ಲೂ ಸರ್ಕಾರ ಇತ್ತು. ಡಬಲ್ ಇಂಜಿನ್ ಸರ್ಕಾರ ಅವ್ರು ಹೇಳೋ ಪ್ರಕಾರ. ಸೊ ಅದರಿಂದ ಬಿಜೆಪಿಯವರು ಸಿಬ್ಬಂದಿ ಮೂಲಕ ಯಾರು ತಗೋಬರ್ತಾರೆ ಟ್ರಂಕ್ಗಳನ್ನ, ಅವ್ರ ಮೂಲಕ ತಿದ್ದಿರ್ತಕ್ಕಂಥದ್ದು ಖಚಿತ ಆಗಿದೆ. It amounts to criminal conspiracy and vote chore. Tampering. ತಾಳು ಆಮೇಲೆ ಕೇಳಬೇಕಾ, ಮಧ್ಯದಲ್ಲಿ ಕೇಳ್ಬಿಟ್ರೆ ಹೆಂಗೆ ನನಗೆ? ಈಗ ಬೇಸಿಸ್ ಏನು ಗೊತ್ತಾ, ಆಮೇಲೆ ಹೇಳ್ತೀನಿ ನಾನು. ರಾಜೇಗೌಡರಿಗೆ ಮೂರನೇ ಸುತ್ತಿನಲ್ಲಿ ಲಭಿಸಿದ್ದ 170 ಅಂಚೆ ಮತಗಳು ಬೇರೆ ಅಭ್ಯರ್ಥಿಗಳು ಇದ್ದಾರಲ್ಲ, 12 ಜನ ಒಟ್ಟು ಕ್ಯಾಂಡಿಡೇಟ್ ಆಗಿದವರು. ಆಗ ಇವರಿಬ್ರು ರಾಜೇಗೌಡ ಮತ್ತು ಜೀವರಾಜ್ ಇವರಿಬ್ರು ಮೇನ್ ಕ್ಯಾಂಡಿಡೇಟ್. ಬಿಜೆಪಿ ಕಾಂಗ್ರೆಸ್ ಕ್ಯಾಂಡಿಡೇಟು ರಾಜೇಗೌಡ, ಬಿಜೆಪಿ ಕ್ಯಾಂಡಿಡೇಟು ಜೀವರಾಜ್, ಮತ್ತೆ JDS ಕ್ಯಾಂಡಿಡೇಟು ಕೂಡ ಇದ್ರು. ಅದಲ್ದೇನೆ ಇನ್ನು 3 ಜನ ಬಿಟ್ರೆ ಇನ್ನು 9 ಜನ ಇಂಡಿಪೆಂಡೆನ್ಸ್ ಇದ್ರು. $170 ಮತಗಳು ಕೂಡ ಮೂರನೇ ರೌಂಡ್ ನಲ್ಲಿ ಬಂದಿತ್ತಲ್ಲ ರಾಜೇಗೌಡನಿಗೆ, ಅವಷ್ಟು ಕೂಡ ಇನ್ವ್ಯಾಲಿಡ್ ಆಗಿದ್ದಾವೆ. ಅವೆಲ್ಲವೂ ಕೂಡ 23ರಲ್ಲಿ ವ್ಯಾಲಿಡ್ ಆಗಿದ್ದು. ನಮ್ಮ ಕಡೆ ಒಂದು ಗಾದೆ ಇದೆ, ಈ ಹಣ್ಣು ತಿಂದವನು ತಪ್ಪಿಸ್ಕೊಂಡ, ಸಿಪ್ಪೆ ತಿಂದವನು ಸಿಕ್ಕಾಕೊಂಡ ಅಂತ ಒಂದು ಗಾದೆ ಇದೆ ಅಲ್ವೇನಮ್ಮ? ಮೈಸೂರಿನಲ್ಲಿ. ಆಮೇಲೆ ಈ ಕೋತಿ ಬಾಯಿಗೆಲ್ಲ ತಿಂದ್ಬಿಟ್ಟು ಆಮೇಲೆ ಮೇಕೆ ಬಾಯಿಗೂ ಹೊರಸೋದು. ಹಾಗೆ ಇವರು ಬಿಜೆಪಿಯವರು ಮಾಡಿರ್ತಕ್ಕಂಥ ಕೆಲಸ ಇದಲ್ದೇನೆ. ಇದನ್ನ ಡಿಫೆಂಡ್ ಮಾಡ್ಕೊಂಡಿರೋರು ಜೋಶಿಯವರು, ಕೇಂದ್ರದ ಮಂತ್ರಿ. ಆಮೇಲೆ ಇನ್ನೊಬ್ರು ಹೆಣ್ಮಗಳವರು, ಅವರ ಹೆಸರು ಶೋಭಾ ಕರಂದ್ಲಾಜೆ, ಆಮೇಲೆ ಅಶೋಕ. ವಿರೋಧ ಪಕ್ಷದ ನಾಯಕರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.